ಕಾಂಗ್ರೆಸ್ನ ಶ್ರೀಮಂತ ಶಾಸಕ ಈಗ ಬೆಟ್ಟಿಂಗ್ ಆಪ್ ದಂಧೆಯಲ್ಲಿ ಇಡಿ ಕಸ್ಟಡಿ ಸೇರಿದ್ದಾರೆ. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ರೇಡ್ ವೇಳೆ ಕೆಜಿಗಟ್ಟಲೆ ಚಿನ್ನ, ಕೋಟಿಗಟ್ಟಲೆ ಹಣ, ಒಂದಿಷ್ಟು ಬ್ಯಾಂಕ್ ಖಾತೆಯ ವಿವರಗಳು ಕೂಡ ಸಿಕ್ಕಿದ್ದಾವೆ. ಆ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ ನೋಡಿ. ಬೆಟ್ಟಿಂಗ್ ಆಪ್ ಕ್ಯಾಸಿನೋ ಅಧಿಪತಿ ಈಡಿಗೆ ಶಾಕ್. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅರೆಸ್ಟ್. ಈ ದೃಶ್ಯಗಳನ್ನ ಒಮ್ಮೆ ನೋಡ್ಕೊಂಬಿಡಿ. ಇದು ಯಾವುದೋ ಬ್ಯಾಂಕ್ ಅಲ್ಲ, ಬದಲಿಗೆ ಇದು ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮನೆ ಹಾಗೂ ಅವರಿಗೆ ಸಂಬಂಧಿಸಿದವರ ಮನೆ ಮೇಲೆ ಇಡಿ ದಾಳಿ ನಡೆಸಿದಾಗ ಸಿಕ್ಕ ರಾಶಿ ರಾಶಿ ಹಣ, ಚಿನ್ನ, ವಿದೇಶಿ ಕರೆನ್ಸಿಗಳು. ಶುಕ್ರವಾರ ವೀರೇಂದ್ರ ಪಪ್ಪಿ ಕುಟುಂಬಸ್ಥರು, ಸಂಬಂಧಿಕರು ಸೇರಿದಂತೆ 31 ಸ್ಥಳಗಳಲ್ಲಿ ಮುಂಜಾನೆ ಕಣ್ಣು ಬಿಡುವುದಕ್ಕೂ ಮುನ್ನವೇ ಇಡಿ ಅಧಿಕಾರಿಗಳು ಎಂಟ್ರಿಯಾಗಿದ್ರು. ಕರ್ನಾಟಕ, ಮುಂಬೈ, ಜೋಧ್ಪುರ್ ಮತ್ತು ಗೋವಾದಲ್ಲಿ ಸಿಕ್ಕಿದ್ದು ರಾಶಿ ರಾಶಿ ಹಣ, ಚಿನ್ನ. ಮಧ್ಯರಾತ್ರಿವರೆಗೂ ಎಣಿಸಿದ್ರು ಮುಗಿಯದಷ್ಟು ಸಂಪತ್ತಿನ ಕೋಟೆ. ಒಟ್ಟು 12 ಕೋಟಿ ರೂಪಾಯಿ ನಗದು, 1 ಕೋಟಿ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಹಾಗೂ ಬರೋಬ್ಬರಿ 6 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿ ಪತ್ತೆಯಾಗಿದೆ. ಜೊತೆಗೆ ಎಂಜಿಎಂ ಕ್ಯಾಸಿನೋ, ಮೆಟ್ರೋಪಾಲಿಟನ್ ಕ್ಯಾಸಿನೋ, ಬೆಲಾಜಿಯೋ ಕ್ಯಾಸಿನೋದಂತಹ ಅಂತಾರಾಷ್ಟ್ರೀಯ ಕ್ಯಾಸಿನೋ ಸದಸ್ಯತ್ವದ ಕಾರ್ಡುಗಳು ಪತ್ತೆಯಾಗಿವೆ. ಅಲ್ಲದೆ ವಿವಿಧ ಬ್ಯಾಂಕ್ಗಳ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು, 12 ಬ್ಯಾಂಕ್ ಖಾತೆಗಳು, 2 ಬ್ಯಾಂಕ್ ಲಾಕರ್ ಸಿಕ್ಕಿವೆ. ಜೊತೆಗೆ ಐಷಾರಾಮಿ ಹೋಟೆಲ್ಗಳ ಸದಸ್ಯತ್ವದ ಕಾರ್ಡ್ಗಳು ಸಹ ಪತ್ತೆಯಾಗಿವೆ. ಇನ್ನು ಶನಿವಾರವೂ ದಾಳಿ ಮುಂದುವರೆದಿದ್ದು ವೀರೇಂದ್ರ ಪಪ್ಪಿ ಒಡೆತನದ ಬೆಟ್ಟಿಂಗ್ ಆಪ್ಗಳ ಪೈಕಿ ಕಿಂಗ್ 567, ಇಂಡಿಯಾ 24 ಪಪ್ಪಿ ಆಪ್ಗಳನ್ನ ಡೆವಲಪ್ ಮಾಡಿದ್ದ ಗುಲ್ಶಾಮ್ ಖಟ್ಟರ್ ಅಲಿಯಾಸ್ ಹ್ಯಾಪಿ ಎಂಬಾತನ ಮನೆ ಮೇಲೂ ದಾಳಿ ನಡೆಸಲಾಗಿದೆ. ಸುಲ್ತಾನ್ ಪಾಳ್ಯದ ಗುಲ್ಶಾಮ್ ಮನೆ ಮೇಲೆ ದಾಳಿ ನಡೆಸಿ ಕೆಲ ದಾಖಲೆಗಳನ್ನ ಸೀಸ್ ಮಾಡಲಾಗಿದೆ. ಗುಲ್ಶಾಮ್ ಖಟ್ಟರ್ ಆಪ್ ಡೆವಲಪರ್ ಆಗಿದ್ದು ಬೆಟ್ಟಿಂಗ್ ಆಪ್ಗಳನ್ನ ವೀರೇಂದ್ರ ಪಪ್ಪಿಗೆ ಬೇಕಾದ ರೀತಿ ಡೆವಲಪ್ ಮಾಡಿಕೊಡುತ್ತಿದ್ದಾಗೆಂದು ತಿಳಿದು ಬಂದಿದೆ. ಇಡಿ ಅಧಿಕಾರಿಗಳು ಶುಕ್ರವಾರ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ಬಂಧಿಸಿದ್ದು ವೀರೇಂದ್ರ ಪಪ್ಪಿ ಆಪ್ತರಿಗೆ ವಿಚಾರಣೆಯ ಬಿಸಿ ತಟ್ಟಲಿದೆ. ಈಗಾಗಲೇ ಸಿಕ್ಕಿಂನಲ್ಲಿ ಕೋರ್ಟ್ಗೆ ಹಾಜರುಪಡಿಸಿ ಟ್ರಾನ್ಸಿಸ್ಟ್ ವಾರೆಂಟ್ ಮೇಲೆ ರಾಜ್ಯಕ್ಕೆ ಕರೆತರಲಾಗುತ್ತಿದೆ. ವೀರೇಂದ್ರ ಪಪ್ಪಿ ತಮ್ಮ ತಿಪ್ಪೇಸ್ವಾಮಿ, ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕುಸುಮಾ ತಮ್ಮ ಅನಿಲ್ ಗೌಡ ಹಾಗೂ ಸಂಕಷ್ಟ ಎದುರಾಗುವ ಸಾಧ್ಯತೆಯಿದೆ. ಇನ್ನು ಪಪ್ಪಿ ಹಾಗೂ ಅನಿಲ್ ಗೌಡಗೆ ಬೆನ್ನೆಲುಬಾಗಿ ನಿಂತು ಸಂಪೂರ್ಣ ವ್ಯವಹಾರ ನೋಡಿಕೊಳ್ಳುವಂತಹ ವ್ಯಕ್ತಿಯ ಮನೆ ಮೇಲೆ ಇಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ ಎನ್ನಲಾಗ್ತಿದೆ.
ಭಾನುವಾರ ಬೆಳಗ್ಗೆ ವೀರೇಂದ್ರ ಪಪ್ಪಿ ಅರೆಸ್ಟ್. ಇಡಿ ವಶದಲ್ಲಿದ್ದ ಶಾಸಕರನ್ನು ಭಾನುವಾರ ಬೆಳಗ್ಗೆ ಸಿಕ್ಕಿಂನಿಂದ ಬೆಂಗಳೂರಿಗೆ ಕರೆತರಲಾಗಿದೆ. ಏರ್ಪೋರ್ಟ್ಗೆ ಆಗಮಿಸಿದ ಕೂಡಲೇ ಇಡಿ ವಿಶೇಷ ತಂಡ ಅವರನ್ನ ವಶಕ್ಕೆ ತೆಗೆದುಕೊಂಡಿತ್ತು. ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಅಧಿಕಾರಿಗಳು ವೀರೇಂದ್ರ ಅವರನ್ನು ಮಾಧ್ಯಮಗಳಿಂದ ದೂರ ಬಿಟ್ಟು ವಿಚಾರಣೆಗಾಗಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದರು. ಪಪ್ಪಿಗೆ ಸೇರಿದ 30 ಕಡೆಗಳಲ್ಲಿ ಶೋಧ. 50 ವರ್ಷದ ವೀರೇಂದ್ರ ಪಪ್ಪಿ ಅವರ ಸಹೋದರ ಮತ್ತು ಇತರರ ವಿರುದ್ಧ ಶುಕ್ರವಾರ ಅಕ್ರಮ ಬೆಟ್ಟಿಂಗ್ ಕಂಪನಿ ನಡೆಸುತ್ತಿದ್ದ ಆರೋಪಕ್ಕೆ ಸಂಬಂಧಿಸಿದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದ ಭಾಗವಾಗಿ ಕೇಂದ್ರದ ತನಿಖಾ ಸಂಸ್ಥೆಯು ಕರ್ನಾಟಕದ ಚಿತ್ರದುರ್ಗ, ಬೆಂಗಳೂರು ಮತ್ತು ಹುಬ್ಬಳ್ಳಿ, ಜೋಧ್ಪುರ್, ಮುಂಬೈ ಮತ್ತೆ ಗೋವಾ ಸೇರಿದಂತೆ ಕನಿಷ್ಠ 30 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಿದೆ. ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷನ್ ರಿವರ್ಸ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಪ್ರೈಡ್, ಓಷನ್ 7 ಕ್ಯಾಸಿನೋ ಮತ್ತು ಬಿಗ್ ಡ್ಯಾಡಿ ಕ್ಯಾಸಿನೋ ಎಂಬ ಹೆಸರಿನ ಗೋವಾದ 5 ಕ್ಯಾಸಿನೋಗಳ ಮೇಲೆಯೂ ದಾಳಿ ನಡೆಸಲಾಗಿದೆ ಅಂತ ಇಡಿ ಟೀಮ್ ಹೇಳಿದೆ. ಕಸ್ಟಡಿಗೆ 5 ದಿವಸ ಕೊಟ್ಟಿದ್ದಾರೆ ಆನ್ ಸರ್ಟನ್ 5 ಕಂಡೀಷನ್ಸ್. ಕಂಡೀಷನ್ ನಂಬರ್ 1, ಅವರಿಗೆ ಮೆಂಟಲಿ ಫಿಸಿಕಲಿ ಹರಾಸ್ಮೆಂಟ್ ಮಾಡೋದಿಲ್ಲ, ಮೆಡಿಕಲ್ ಪ್ರೊವೈಡ್ ಮಾಡಬೇಕು, ಫುಡ್ ಕೊಡಬೇಕು, ಮತ್ತೆ ಅಡ್ವೊಕೇಟ್ಸ್ ಏನು ಅಪಾಯಿಂಟ್ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ಇಡಿ ಆಫೀಸಿಗೆ ಪ್ರೆಸೆಂಟ್ ಕೊಡ್ಬೋದು ಥ್ರೂಔಟ್ ಇನ್ವೆಸ್ಟಿಗೇಷನ್ ಆಸ್ ಅಂಡ್ ವೆನ್ ರಿಕ್ವೈರ್ಡ್. ಅಂದ್ರೆ ಅವರ ಹತ್ರಕ್ಕೆ ಹೋಗಂಗಿಲ್ಲ, ಇಡಿ ಆಫೀಸಿಗೆ ಹೋಗ್ಬೋದು. ರಜತ್ ಮತ್ತೆ ಶಾಶ್ವತ ನಮ್ಮ ಕೊಲೀಗ್ನ ಅಪಾಯಿಂಟ್ ಮಾಡಿದ್ದಾರೆ. 28ಗೆ ಓಪನ್ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಂತ ಆರ್ಡರ್. ಕೆಲವು ರಾಜಕಾರಣದ ಹಿತದೃಷ್ಟಿಯಿಂದನೂ ಮಾಡಿರ್ಬೋದು, ವ್ಯಾಪಾರದ ದೃಷ್ಟಿಯಿಂದನೂ ಮಾಡಿರ್ಬೋದು. ಒಟ್ಟಾರೆ ನನಗೆ ಗೊತ್ತಿರೋ ಪ್ರಕಾರ ಅವರೇನೋ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ರೈಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದರಿಂದ ಆಚೆ ಬರ್ತದೆ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ. ಅಲ್ಲಿ ಕೆಲವು ರಾಜಕೀಯ ಹಿನ್ನೆಲೆಯಲ್ಲಿ ಹನುಮಂತರಾಯಪ್ಪನವ್ರ ಮನೆಗೆ ಕೂಡ ರೈಡ್ ಮಾಡಿರ್ಬೋದು. ಸೊ ಅವರು ನನಗೆ ಚೆಕ್ ಮಾಡ್ತೀನಿ ಏನು ಅಂತೇಳಿ. ಬಹುಶಃ ಯಾವುದೇ ಆಧಾರರಹಿತವಾದಂಥ ಒಂದು ಅವ್ರಿಗೂ ಸ್ನೇಹ ಇರಬೇಕು, ಆದರೆ ವ್ಯಾವಹಾರಿಕವಾಗಿ ಏನು ಅಂತ ಇದಿಲ್ಲ ಅಂತ ಕಾಣಿಸ್ತದೆ. ಸೊ ಅಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಏನು ರೈಡ್ ಮಾಡಿದ್ದಾರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ವೀರೇಂದ್ರ ಪಪ್ಪಿ ಸಹೋದರ ಕೆಸಿ ತಿಪ್ಪೇಸ್ವಾಮಿ ದುಬೈನಿಂದ ಡೈಮಂಡ್ ಸಾಫ್ಟೆಕ್, ಟಿಆರ್ಎಸ್ ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್ ಎಂಬ 3 ವ್ಯವಹಾರ ಸಂಸ್ಥೆಗಳನ್ನ ನಿರ್ವಹಿಸುತ್ತಿದ್ದಾರೆ. ಈ ಘಟಕಗಳು ಕೆಸಿ ವೀರೇಂದ್ರ ಅವರ ಕಾಲ್ ಸೆಂಟರ್ ಸೇವೆಗಳು ಮತ್ತು ಗೇಮಿಂಗ್ ವ್ಯವಹಾರಕ್ಕೆ ಸಂಬಂಧಿಸಿವೆ ಎಂದು ಇಡಿ ತಿಳಿಸಿದೆ. ಒಟ್ಟಾರೆ ಬೆಟ್ಟಿಂಗ್ ಆಪ್ ಹಾಗೂ ಕ್ಯಾಸಿನೋ ಮೂಲಕ ಕೋಟಿ ಹಣ ಗಳಿಸಿದ್ದ ಶಾಸಕನಿಗೆ ಇಡಿ ಶಾಕ್ ಕೊಟ್ಟಿದ್ದು. ಮುಂದೆ ಮತ್ತಷ್ಟು ವಿಚಾರಗಳು ಬಯಲಾಗಲಿವೆ.